ಬೆಳಕಿಗೆ ಬಾಗಿಲುಗಳು. ಅಧ್ಯಾಯ 7. ನಾವು 1982ನೇ ಇಸವಿಗೆ ಕಾಲಿಟ್ಟೆವು. ನಾವು ಮನೋವತಿಯಲ್ಲಿ ಹೆಚ್ಚು ಧ್ಯಾನ ಮಾಡಬಹುದು ಎಂದುಕೊಂಡಿದ್ದೆ. ಆದರೆ ನನ್ನೆಣಿಕೆ ತಪ್ಪಾಗಿತ್ತು. ಅಲ್ಲಿನ ಕೆಲಸಕ್ಕಾಗಿ ನನ್ನೆಲ್ಲ ಗಮನ ಮತ್ತು ಹೆಚ್ಚು ಸಮಯವನ್ನು ಮೀಸಲಿಡಬೇಕಾಗಿತ್ತು. ಅದು ಕೇವಲ ಬೆಳೆ ತೆಗೆಯುವ ಕೆಲಸವಾಗಿರಲಿಲ್ಲ. ಅದು ಜನರೊಂದಿಗೆ ಬೆರೆತು ಅವರನ್ನು ಅರ್ಥ ಮಾಡಿಕೊಂಡು ಅವರ ಸಾತ್ವಿಕ ಭಾಗದೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದಾಗಿತ್ತು. ನಾನು ಉತ್ತಮವಾದ ಒಂದು ಕೆಲಸಗಾರರ ತಂಡವನ್ನು ಕಟ್ಟುವಲ್ಲಿ ಯಶಸ್ವಿಯಾದೆ. ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರಿಗೆ ಕಷ್ಟಕಾಲದಲ್ಲಿ ನೆರವಾಗಿ ಅವರ ಬದುಕಿನ ಮಟ್ಟವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿದೆ. ಅವರಿಗೆ ಸಮವಸ್ತ್ರಗಳನ್ನು, ಬಿಸಿಲಿನಲ್ಲಿ ಕೆಲಸ ಮಾಡಲು ಟೋಪಿಗಳನ್ನು ಕೊಟ್ಟು ಅವರೊಂದಿಗೆ ಕುಳಿತು ಕೆಲಸವನ್ನು ಚರ್ಚಿಸಿ, ಬೀಜಗಳನ್ನು ಆಯ್ಕೆ ಮಾಡುವಾಗ ಅವರ ಸಲಹೆ ಪಡೆದು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಜವಾಬ್ದಾರಿ ಮತ್ತು ವಿಶ್ವಾಸಾರ್ಹತೆಯನ್ನು ಉಂಟುಮಾಡಿದೆ. ಅವರಿಗೆ ನನ್ನ ತುಂಬು ಹೃದಯದ ಪ್ರೀತಿಯನ್ನು ಕೊಟ್ಟೆ. ಇದರ ಪರಿಣಾಮ ಅದ್ಭುತವಾಗಿತ್ತು. ಅವರು ಹೆಚ್ಚು ದುಡಿದರಲ್ಲದೆ ಪ್ರೀತಿಯಿಂದ ಕೆಲಸ ಮಾಡಿದರು. ನನ್ನ ಧ್ಯಾನವು ನನಗೆ ಶಕ್ತಿ ಮತ್ತು ಮಾರ್ಗದರ್ಶನಗಳನ್ನು, ತಾಳ್ಮೆ ಮತ್ತು ಒಳನೋಟಗಳನ್ನು ತಂದುಕೊಟ್ಟಿತು. ಧ್ಯಾನ ದುಡಿಮೆಯ ಸುಂದರ ಭಾಗದೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡದ್ದು ಮತ್ತು ಬೆಳೆಗಳೊಂದಿಗೆ ನಾನು ಬೆಳೆದದ್ದು ನನ್ನಲ್ಲಿ ಭಾರೀ ಬದಲಾವಣೆಗಳನ್ನು ತಂದಿತು. ಸುಂದರವಾದ ಸೂರ್ಯಾಸ್ತಗಳನ್ನು, ಮನೋಹರವಾದ ಚಂದ್ರೋದಯಗಳನ್ನು ನಾನು ತಪ್ಪಿಸಿಕೊಳ್ಳಲಿಲ್ಲ. ಗಂಟೆಗಟ್ಟಲೆ ಏಕಾಂತದಲ್ಲಿ ಕುಳಿತು ಮನೋವತಿಯ ಭವಿಷ್ಯದ ಚಟುವಟಿಕೆಗಳ ಕನಸು ಕಾಣುತ್ತಾ ಉಳಿದೆ. ನಾವೊಮ್ಮೆ ಹುಲ್ಲುಹಾಸಿನ ಮೇಲೆ ನಡೆಯುತ್ತಿದ್ದಾಗ ಅಮರರು ಹೇಳಿದರು, ನನಗೆ ಮನೋವತಿಯಲ್ಲಿ ಒಂದು ಸ್ವರ್ಗ ಸೃಷ್ಟಿಯಾಗಬೇಕೆಂಬ ಆಸೆಯಿದೆ ಎಂಬ ಮಾತುಗಳನ್ನು ನಾನು ಮತ್ತೆ ಮತ್ತೆ ನೆನಪಿಸಿಕೊಂಡೆ. ದಿನ ರಾತ್ರಿಗಳನ್ನು ಈ ಕನಸುಗಳ ಮೆರವಣಿಗೆಯಲ್ಲೇ ಕಳೆದೆ. ದುರದೃಷ್ಟವಶಾತ್ ಇವುಗಳಲ್ಲಿ ಹೆಚ್ಚಿನದನ್ನು ನನ್ನ ಜೊತೆಗಾರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರಿನ್ನೂ ಚಿಕ್ಕ ವಯಸ್ಸಿನವರಾಗಿದ್ದು ಬಾಳಿನಲ್ಲಿ ಹೆಚ್ಚು ದುಃಖ ಉಂಡಿರಲಿಲ್ಲ. ನನ್ನ ಕುಟುಂಬವು ವಾರದ ದಿನಗಳಲ್ಲಿ ನನ್ನ ಗೈರುಹಾಜರಿಗೆ ಹೊಂದಿಕೊಂಡಿತು. ನಾನು ಆರ್ಥಿಕ ಸಹಾಯವನ್ನು ಮುಂದುವರೆಸಿದೆ. ನನ್ನ ಪತ್ನಿ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಳು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದ ಹಾಗಿತ್ತು. ಒಬ್ಬ ಸಾಧಕನಿಗೆ ಒಂದು ವಿಚಿತ್ರವಾದ ದರ್ಶನವಾಯಿತು. ಅದರಲ್ಲಿ ಆತ ಒಂದು ಗಂಡು ಮಗುವಿನ ಜನನವನ್ನು ನೋಡಿದ್ದ. ಆ ಮಗು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಅದು ಅವನತ್ತ ಮುಗುಳ್ನಕ್ಕು ಅವನೊಡನೆ ಮಾತನಾಡಿತಾದರೂ ಅವನಿಗೆ ಆ ಮಾತುಗಳು ನೆನಪಿರಲಿಲ್ಲ. ಜನರು ತಮ್ಮ ಅನುಭವಗಳನ್ನು ವರ್ಣಿಸಿದಾಗ ಹೆಚ್ಚಿನ ಸಲ ಅಮರ ನಸುನಕ್ಕು ಸುಮ್ಮನಿರುತ್ತಿದ್ದರು. ಆದರೆ ಈ ದರ್ಶನದ ಬಗ್ಗೆ ಕೇಳುತ್ತಿದ್ದಂತೆಯೇ ಅವರು ಎಂದಿನಂತಲ್ಲದೆ ತುಂಬ ಉತ್ಸಾಹಗೊಂಡರು. ಅವರು ಮಾತನಾಡುತ್ತಿದ್ದರೆ ಅವರ ಧ್ವನಿಯು ಅಸಾಮಾನ್ಯವಾಗಿ ಕಂಪಿಸುತ್ತಿತ್ತು. ನಾನಿದನ್ನು ನಿಮಗೆ ಹೇಳಬೇಕು. ಮಹಾವತಾರ ಜನ್ಮ ತಳೆದಿದ್ದಾರೆ. ನಾವು ಮಹಾವತಾರ ಯಾರೆಂದು ತಿಳಿಯಲು ಕಾತುರದಿಂದ ಕಾದೆವು. ನಾವು ಮಹಾವಿಷ್ಣುವಿನ 10 ಅವತಾರಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಪ್ರತಿ ಚಕ್ರದ ಕೊನೆಗೆ ಇನ್ನೊಂದು ಅವತಾರ ಧರೆಗಿಳಿಯುವ ವಿಷಯ ನಮಗೆ ತಿಳಿದಿಲ್ಲ. ಆದರೆ ಇದು ಎಲ್ಲಿಯೂ ಉಲ್ಲೇಖಗೊಂಡಿಲ್ಲ, ಯಾರಿಗೂ ತಿಳಿಯದು. ನಾಸ್ಟ್ರಡಾಮಸ್ ಜಗತ್ತನ್ನೇ ಆಳುವ ಒಬ್ಬ ಹುಡುಗನ ಬಗ್ಗೆ ಬರೆದಿದ್ದಾನೆ. ನಾವು ಹೆಚ್ಚಿನ ದಾಖಲೆಗಳನ್ನು ಕಳೆದುಕೊಂಡಿದ್ದೇವೆ. ಈಗ ಲಭ್ಯವಿರುವ ವೇದ, ಉಪನಿಷತ್ತುಗಳು ಮತ್ತು ಪುರಾಣಗಳು ಕೇವಲ ಒಂದು ಭಾಗ ಮಾತ್ರ. ಅವು ಹೇಗೆ ನಷ್ಟವಾದವು? ಕಾಲನ ಹೊಡೆತದಿಂದ. ಮನುಷ್ಯರ ನಿರ್ಲಕ್ಷ್ಯವೂ ಇದಕ್ಕೆ ಕಾರಣ. ಕಲಿಯುಗ ಮುಂದುವರೆದಂತೆ ಜನರು ಇವುಗಳನ್ನು ಅರ್ಥ ಮಾಡಿಕೊಂಡು ಪಾಲಿಸುವ ಸಾಮರ್ಥ್ಯಗಳನ್ನು ಕಳೆದುಕೊಂಡರು. ತಪ್ಪು ಜ್ಞಾನ ಮತ್ತು ಹಣಗಳಿಕೆಯೇ ಉದ್ದೇಶವಾದ ದೀರ್ಘ ಪೂಜಾವಿಧಿಗಳನ್ನು ಆಚರಣೆಗೆ ತರಲಾಯಿತು. ಆದರೆ ನಾವು ಈ ಎಲ್ಲ ಜ್ಞಾನ ಮತ್ತು ಅದಕ್ಕೂ ಹೆಚ್ಚಿನದನ್ನು ಮರಳಿ ಪಡೆಯುತ್ತೇವೆ. ಹೊಸ ಯುಗಕ್ಕೆ, ಹೊಸ ಪ್ರಜ್ಞೆಗೆ ಮತ್ತು ಹೊಸ ಕಾಲಚಕ್ರಕ್ಕೆ ನಾವಿಡುವ ಹೆಜ್ಜೆಯು ನಮ್ಮ ಸಣ್ಣತನವನ್ನೆಲ್ಲ ನಿರ್ಮೂಲನೆ ಮಾಡುತ್ತದೆ.
ಮಹಾವತಾರದ ಉದ್ದೇಶವೇನು? ಅವರು ಆಧ್ಯಾತ್ಮಿಕ ಸಮತೋಲನವನ್ನು ಸರಿಪಡಿಸುತ್ತಾರೆ. ಭಗವಾನ್ ಕಲ್ಕಿಯು ಬಲವಂತವಾಗಿ ಬದಲಾವಣೆಯನ್ನುಂಟು ಮಾಡುತ್ತಾರೆ. ಇದರಿಂದ ವಿನಾಶ ಮತ್ತು ಸಾವು ನೋವುಗಳು ಸಂಭವಿಸಬಹುದು. ನಂತರ ಮಹಾವತಾರ ಈ ಕೆಲಸದ ಉಸ್ತುವಾರಿ ವಹಿಸಿಕೊಳ್ಳುತ್ತಾರೆ. ಅವರು ಅತ್ಯುನ್ನತ ಲೋಕದ ಚೈತನ್ಯಗಳನ್ನು ತಮ್ಮೊಂದಿಗೆ ತಂದಿರುತ್ತಾರೆ. ಈ ಚೈತನ್ಯಗಳನ್ನು ಬಿಡುಗಡೆಗೊಳಿಸಿ ಅವರು ಜನರಿಗೆ ಹೊಸ ಪ್ರಜ್ಞೆಗೆ ಪದಾರ್ಪಣೆ ಮಾಡಲು ನೆರವಾಗುತ್ತಾರೆ. ದೇವರ ರಾಜ್ಯವನ್ನು ಸ್ಥಾಪಿಸುವ ವ್ಯಕ್ತಿಯೇ ಮಹಾವತಾರ. ಅಮರ ಮಹಾವತಾರರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಟ್ಟರು. ಯಾರಾದರೂ ಅಮರರನ್ನು ಯಾವುದೇ ಮಹಾನ್ ವ್ಯಕ್ತಿಯ ಬಗ್ಗೆ ಕೇಳಿದಾಗ ಅವರು ಆ ವ್ಯಕ್ತಿ ಮೂಲತಃ ಯಾರಾಗಿದ್ದರು ಎಂದು ತಿಳಿಸುತ್ತಿದ್ದರು. ಆದರೆ ಯಾವುದೇ ಸಮಯದಲ್ಲಿ ನಾವು ರಾಮಕೃಷ್ಣ ಪರಮಹಂಸರು ಯಾರು ಎಂದು ಕೇಳಿದರೆ ಅವರು ತಮಗೆ ತಿಳಿಯದು ಎನ್ನುತ್ತಿದ್ದರು. ನನಗೆ ಅಮರರೇ ರಾಮಕೃಷ್ಣರಾಗಿದ್ದರು ಎಂಬ ಅನುಮಾನ ಬೆಳೆಯತೊಡಗಿತು. ನಾನೊಮ್ಮೆ ಅವರನ್ನು ನೀವು ರಾಮಕೃಷ್ಣರೇ ಎಂದು ಕೇಳಿದೆ. ಅಮರ ಯಾವುದೇ ತಡವರಿಕೆಯಿಲ್ಲದೆ ದೃಢವಾಗಿ ಇಲ್ಲ ಎಂದರು. ಆದರೆ ಹೇಗೋ ನಾನಿದನ್ನು ಒಪ್ಪಿಕೊಳ್ಳಲಿಲ್ಲ. ಒಂದು ದಿನ ಯಾರೋ ಅವರನ್ನು ಮತ್ತೆ ಕೇಳಿದರು, ರಾಮಕೃಷ್ಣರು ಯಾರು? ಅವರು ತಕ್ಷಣವೇ ನನಗೆ ಗೊತ್ತಿಲ್ಲ ಎಂದರು. ಆ ಸಮಯದಲ್ಲಿ ಅವರಿಗೆ ತಮ್ಮ ಬಗ್ಗೆ ಪ್ರಕಟಗೊಳಿಸಲು ಇಷ್ಟವಿಲ್ಲ ಎಂದು ನನ್ನೊಳಗೆ ಹೇಳಿಕೊಂಡೆ. ಅವರು ನನ್ನ ಆಲೋಚನೆಗಳನ್ನು ಕೇಳಿಸಿಕೊಂಡಿರಬೇಕು. ತಕ್ಷಣವೇ ನನ್ನತ್ತ ತಿರುಗಿ ನಗುಮೊಗದಿಂದ ನುಡಿದರು, ನಾನು ಅವರನ್ನು ಭೇಟಿಯಾಗಿಲ್ಲ, ಅದಕ್ಕೆ ನನಗೆ ತಿಳಿಯದು. ಆದರೆ ನನಗೆ ಸಮಾಧಾನವಾಗಲಿಲ್ಲ. ಒಂದು ದಿನ ನನಗೊಂದು ದರ್ಶನವಾಯಿತು. ಅದರಲ್ಲಿ ನಾನು ರಾಮಕೃಷ್ಣ ಪರಮಹಂಸರನ್ನು ಕಂಡೆ. ಅವರಿಗೆ ಬಾಗಿ ನಮಸ್ಕರಿಸಿದೆ. ಮತ್ತೆ ತಲೆ ಎತ್ತಿ ನೋಡಿದಾಗ ಅವರ ಜಾಗದಲ್ಲಿ ನಿಂತಿದ್ದ ಅಮರರನ್ನು ಕಂಡೆ. ಆಗ ನನಗೆ ಅಮರರೇ ರಾಮಕೃಷ್ಣರಾಗಿದ್ದಾರೆಂದು ಖಾತ್ರಿಯಾಯಿತು. ಅವರೇ ನನಗೆ ಈ ದರ್ಶನವನ್ನು ಕೊಟ್ಟಿರಬೇಕು. ಆದರೆ ನಮ್ಮ ಮರುಭೇಟಿಯಲ್ಲಿ ಅವರನ್ನು ಇದರ ಬಗ್ಗೆ ಕೇಳಿದಾಗ ಅವರು ಸುಮ್ಮನೆ ಮುಗುಳ್ನಕ್ಕು, ಅದು ಕೇವಲ ದರ್ಶನ ಮಾತ್ರ ಎಂದರು. ಈಗ ನನಗರಿವಾಗಿರುವಂತೆ ಒಬ್ಬ ಮಹಾತ್ಮನ ಗುರುತು ಅಷ್ಟೊಂದು ಮುಖ್ಯವಾದ ಸಂಗತಿಯೇನಲ್ಲ. ಎಲ್ಲ ಮಹಾತ್ಮರೂ ದಿವ್ಯಲೋಕದಿಂದ ಬರುತ್ತಾರೆ. ಪ್ರತಿಯೊಬ್ಬ ಮಹಾಗುರುವು ತಮ್ಮ ದೈವತ್ವವನ್ನು ತಮ್ಮದೇ ರೀತಿಯಲ್ಲಿ ಒಂದು ಉದ್ದೇಶಕ್ಕಾಗಿ ಪ್ರಕಟಗೊಳಿಸುತ್ತಾರೆ. ಅವರನ್ನು ಮಾನವ ಮಟ್ಟದಿಂದ ಅಳೆಯುವುದಾಗಲಿ ಬೇರೆ ಯಾರಿಗಾದರೂ ಹೋಲಿಸುವುದಾಗಲಿ ಮಾಡಬಾರದು. ಪ್ರತಿಯೊಬ್ಬರೂ ತಮ್ಮದೇ ಬೆಳಕಿನಿಂದ ಬೆಳಗುವ ಪರಂಜ್ಯೋತಿ ಇದ್ದಂತೆ, ಒಂದೊಂದು ಮಹಾದ್ವಾರವಿದ್ದಂತೆ. ಅಮರರೇ ರಾಮಕೃಷ್ಣರಾಗಿದ್ದಾರೆ ಎಂದು ನನಗೆ ನಿಖರವಾಗಿ ತಿಳಿದಿಲ್ಲ. ಈ ದರ್ಶನದ ಬಗ್ಗೆ ನಾನು ಯಾರೊಂದಿಗೂ ಮಾತನಾಡಲಿಲ್ಲ. ಅಮರ 1988ರ ಏಪ್ರಿಲ್ನಲ್ಲಿ ಅಸ್ವಸ್ಥಗೊಂಡರು. ಅವರಿಗೆ ಕಿಡ್ನಿ ಮತ್ತು ಹೃದಯದ ತೊಂದರೆಗಳೊಂದಿಗೆ ರಕ್ತದೊತ್ತಡವೂ ಇತ್ತು. ಅವರು ಹಾಸಿಗೆ ಹಿಡಿದರು. ಒಂದು ದಿನ ನಾನವರನ್ನು ನೋಡಲು ಹೋದಾಗ ಅವರಿಗೆ ಹಾಸಿಗೆ ಬಿಟ್ಟು ಏಳಲಾಗಲಿಲ್ಲ. ನಾವೆಲ್ಲ ಅವರನ್ನು ಕೋರಮಂಗಲ ಬಡಾವಣೆಯ ಅವರ ಹೊಸ ಮನೆಯ ಹಾಲ್ ಇಲ್ಲವೇ ವರಂಡಾದಲ್ಲಿ ಭೇಟಿಯಾಗುವುದನ್ನು ರೂಢಿಸಿಕೊಂಡಿದ್ದೆವು. ಯಾವಾಗಲೂ ಚೆಂದಾಗಿ ಮುಖಕ್ಷೌರ ಮಾಡಿಕೊಂಡು ಶುಭ್ರ ಬಟ್ಟೆ ಧರಿಸಿ ನಡೆವಾಗ ಇಲ್ಲವೇ ಕುಳಿತಾಗ ನೇರವಾಗಿ ದೃಢವಾಗಿರುತ್ತಿದ್ದ ಅಮರ ಶಕ್ತಿ ಮತ್ತು ಘನತೆಗಳೇ ಮೂರ್ತಿಭವಿಸಿದಂತೆ ಇದ್ದವರು. ಈಗ ಅವರ ಕ್ಷೌರವಿಲ್ಲದ ಮುಖವನ್ನು ಕಂಡು ನನಗೆ ತುಂಬ ದುಃಖ ಉಂಟಾಗಿ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ನನ್ನ ಸಮಚಿತ್ತವನ್ನು ಕಳೆದುಕೊಂಡು ಮನದ ತಾಕಲಾಟಗಳನ್ನು ವ್ಯಕ್ತಪಡಿಸುವ ಮಾತುಗಳಿಲ್ಲದೆ ಅವರ ಹಾಸಿಗೆಯ ಪಕ್ಕದಲ್ಲಿ ಮೌನವಾಗಿ ಕುಳಿತೆ. ಸ್ವಲ್ಪ ಕಾಲ ಹೀಗೆಯೇ ಕುಳಿತೆ. ನಾನು ನನ್ನನ್ನು ಸಂಭಾಳಿಸಿಕೊಂಡು ಇದ್ದಕ್ಕಿದ್ದಂತೆ ಅವರನ್ನು ಕೇಳಿದೆ, ಯಾರೂ ನಿಮಗೆ ಈ ಪ್ರಶ್ನೆಯನ್ನು ಕೇಳಲಾರರು. ಆದರೆ ನನಗೆ ನಿಮ್ಮೊಂದಿಗೆ ಆಳವಾದ ಬಾಂಧವ್ಯವಿದೆ. ನೀವು ನನ್ನ ಆಧ್ಯಾತ್ಮಿಕ ತಂದೆ. ದಯವಿಟ್ಟು ಹೇಳಿ, ನೀವು ಯಾವಾಗ ದೇಹತ್ಯಾಗ ಮಾಡುತ್ತೀರಿ? ಅದಕ್ಕೆ ನನ್ನನ್ನು ಸಿದ್ಧಗೊಳಿಸಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕು. ಯಾರೂ ಕೂಡ ಅಂಥ ಪ್ರಶ್ನೆಯನ್ನು ಯಾವುದೇ ಸಮಯದಲ್ಲಿ ಕೇಳುತ್ತಿರಲಿಲ್ಲ. ನನಗೂ ಅದು ಸುಲಭವಾಗಿರಲಿಲ್ಲ.
ಆದರೆ ನನಗೆ ತಿಳಿದುಕೊಳ್ಳಬೇಕಿತ್ತು. ಅಮರರಿಗೆ ಎಲ್ಲವೂ ತಿಳಿದಿತ್ತು. ಅವರು ತಕ್ಷಣವೇ ಉತ್ತರಿಸುತ್ತಾರೆಂಬ ನಿರೀಕ್ಷೆಯೊಂದಿಗೆ ಕಾದೆ. ಆದರೆ ಅವರು ಮೌನವಾಗುಳಿದರು. ಮೇಲೆ ನೋಡುತ್ತಿದ್ದ ಅವರ ಮುಖದಲ್ಲಿ ಕಣ್ಣೀರಿಳಿಯುತ್ತಿದ್ದುದನ್ನು ಕಂಡೆ. ಆ ಸಮಯದಲ್ಲಿ ನನಗೆ ನನ್ನ ಭಾವನೆಗಳನ್ನೇ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಅವರಿಂದ ನಾನು ಕಣ್ಣೀರನ್ನು ನಿರೀಕ್ಷಿಸಿರಲಿಲ್ಲವೆಂದು ನಂತರ ಅರ್ಥವಾಯಿತು. ಈ ಎಲ್ಲ ಸಮಯದಲ್ಲಿ ಅವರು ಮನುಷ್ಯರೇ ಮತ್ತು ಅವರಿಗೂ ಭಾವನೆಗಳು, ನೋವು, ನಲಿವುಗಳು, ತುಡಿತಗಳು ಇದ್ದವು ಎನ್ನುವುದನ್ನೇ ನಾವು ಮರೆತಿದ್ದೆವು. ನಾವು ಸದಾಕಾಲವೂ ಅವರನ್ನು ಶಕ್ತಿಯ ಮಹಾಪರ್ವತವಾಗಿ, ಧೈರ್ಯ ಸಾಗರವಾಗಿ ನೋಡುತ್ತಿದ್ದೆವು. ನಿಸ್ಸಂಶಯವಾಗಿ ಅವರು ಅದೆಲ್ಲವೂ ಆಗಿದ್ದರು, ಆದರೆ ಅವರೊಬ್ಬ ಮನುಷ್ಯರೂ ಆಗಿದ್ದರು. ಬಹುಶಃ ಪ್ರತಿ ಅವತಾರವೂ ಅತ್ತು ನಕ್ಕು ತಮಾಷೆ ಮಾಡಿ ದುಗುಡಗೊಂಡಿದ್ದಿರಬೇಕು. ಪುರಾಣಗಳು ದಿವ್ಯ ವ್ಯಕ್ತಿಗಳ ಮಾನವ ಸ್ವಭಾವಗಳನ್ನು ದಾಖಲಿಸಲಿಲ್ಲ. ಒಮ್ಮೆ ಮಾನವ ಶರೀರವನ್ನು ಧರಿಸಿದ ಮೇಲೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯೂ ಮೇಲ್ಪಟ್ಟದಲ್ಲಿಯಾದರೂ ಬಹುಶಃ ಮನುಷ್ಯ ಸಹಜ ಭಾವನೆಗಳನ್ನು ಅನುಭವಿಸಲೇಬೇಕೇನೋ. ಅಮರ ಒಬ್ಬ ಸಾಧಾರಣ ಗುರುವಾಗಿರಲಿಲ್ಲ. ಅವರು ನೆರವೇರಿಸಿದ ಹಲವಾರು ಮಹಾನ್ ಕಾರ್ಯಗಳ ಬಗ್ಗೆ ಮತ್ತು ಇನ್ನೊಬ್ಬರ ಸಹಾಯಕ್ಕಾಗಿ ಹಾಗೂ ಋಷಿಗಳು ಆದೇಶಿಸಿದ ಕೆಲಸಗಳನ್ನು ಸಾಧಿಸಲು ಅವರು ಉಪಯೋಗಿಸುತ್ತಿದ್ದ ತಮ್ಮ ಅದ್ಭುತವಾದ ಶಕ್ತಿಗಳ ಬಗ್ಗೆ ನಾನಿಲ್ಲಿ ಬರೆಯಲು ಸಾಧ್ಯವಿಲ್ಲ. ಆದರೆ ಒಂದು ಘಟನೆಯ ಬಗ್ಗೆ ತಿಳಿಸುತ್ತೇನೆ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅಮರ 18 ವಿವಿಧ ಜಾಗಗಳಲ್ಲಿ 18 ದೇಹಗಳನ್ನು ಏಕಕಾಲದಲ್ಲಿ ಹೊಂದಿ ರೆಡ್ ಕ್ರಾಸ್ಗಾಗಿ ಕೆಲಸ ಮಾಡುತ್ತಾ ಶವಗಳನ್ನು ಸಾಗಿಸಿ ಗಾಯಗೊಂಡವರ ಶುಶ್ರೂಷೆ ಮಾಡಿದ್ದರು. ಮತ್ತು ಇದರ ಬಗ್ಗೆ ಅವರೆಂದೂ ಮಾತನಾಡಲಿಲ್ಲ. ಅವರ ಮನೆಯವರೊಂದಿಗೆ ಸುಮ್ಮನೆ ಮಾತನಾಡುತ್ತಿದ್ದಾಗ ನಾವು ಈ ವಿಷಯವನ್ನು ತಿಳಿದುಕೊಂಡಿದ್ದೆವು. ದೀರ್ಘಕಾಲದ ಮೌನದ ನಂತರ ಅಮರ ನನ್ನತ್ತ ನೋಡದೆ ನುಡಿದರು, ನನಗೆ ಗೊತ್ತಿಲ್ಲ. ಇಂಥ ವಿಷಯಗಳನ್ನು ಋಷಿಗಳು ನಿರ್ಧರಿಸುತ್ತಾರೆ. ನನ್ನ ಗಂಟಲು ಸರಿಪಡಿಸಿಕೊಂಡು ನಡುಗುವ ಧ್ವನಿಯಲ್ಲಿ ಹೇಳಿದೆ, ನನ್ನನ್ನು ಕ್ಷಮಿಸಿ, ನಾನು ಇದರ ಬಗ್ಗೆ ಕೇಳಬಾರದಿತ್ತು. ಅವರು ನನ್ನತ್ತ ನೋಡಿ ಮುಗುಳ್ನಕ್ಕರು. ಅನಂತರ ತಮ್ಮ ಎಂದಿನ ಗಾಢವಾದ ಮಮತೆಯಿಂದ ನುಡಿದರು, ನಿಮ್ಮ ಜಾಗದಲ್ಲಿದ್ದಿದ್ದರೆ ನಾನೂ ಇದನ್ನು ಕೇಳುತ್ತಿದ್ದೆ. ನಾನು ಕೇಳಿದೆ, ನಿಮ್ಮ ಬದುಕಿನ ಧ್ಯೇಯವೇನು? ಅದನ್ನು ಸಾಧಿಸಿದ್ದೀರಾ? ನಾನು ಈ ಭೂಮಿಯ ಮೇಲೆ ಋಷಿಗಳ ಕೇಂದ್ರವನ್ನು ಸ್ಥಾಪಿಸಲು ಬಂದಿದ್ದೇನೆ. ಅದೇ ನನ್ನ ಧ್ಯೇಯ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನೂ ಒಂದುಗೂಡಿಸಬೇಕಾಗಿತ್ತು. ಅದನ್ನು ಮಾಡಿದ್ದೇನೆ ಎಂದುಕೊಂಡಿದ್ದೇನೆ. ನಮ್ಮೆಲ್ಲರನ್ನು ಹೇಗೆ ಕಂಡುಹಿಡಿದಿರಿ? ಎಲ್ಲವನ್ನೂ ಸೂಕ್ಷ್ಮ ವಲಯದಿಂದ ನೋಡಿಕೊಳ್ಳಲಾಗುತ್ತದೆ. ಅಲ್ಲಿ ಎಲ್ಲವೂ ತಿಳಿದಿದೆ. ನಾನು ಮಾಡಬೇಕಾಗಿದ್ದೆಂದರೆ ನನ್ನ ಮನಃಶಕ್ತಿಯನ್ನು ಉಪಯೋಗಿಸಿ ನೀವೆಲ್ಲ ಇಲ್ಲಿ ಸೇರಬೇಕೆಂದು ಬಲವಾಗಿ ಇಚ್ಛಿಸುವುದು ಅಷ್ಟೆ. ನೋಡಿ, ನೀವೆಲ್ಲ ಈಗ ಇಲ್ಲಿದ್ದೀರಿ. ಯಾರಾದರೂ ಈ ಕರೆಯನ್ನು ಅಲಕ್ಷಿಸಬಹುದಿತ್ತೆ? ಹೌದು, ನೋಡಿ, ನೀವು ಕೊಟ್ಟ ಆಶ್ವಾಸನೆಯನ್ನು ನಿಮಗೆ ನೆನಪಿಸಲು ಈ ಕರೆಯನ್ನು ನೀಡಲಾಗಿತ್ತು. ನೀವು ಋಷಿಗಳಿಗಾಗಿ ದುಡಿಯುವ ಭರವಸೆ ನೀಡಿದ್ದೀರಿ. ನೀವು ಕರೆಯನ್ನು ಕಡೆಗಣಿಸಬಹುದಿತ್ತು. ಎಲ್ಲ ಮಟ್ಟಗಳಲ್ಲೂ ಸ್ವಾತಂತ್ರ್ಯವಿದೆ. ಯಾವುದನ್ನು ಇಲ್ಲಿ ಹೇರುವುದಿಲ್ಲ. ಯಾರಾದರೂ ಕರೆಯನ್ನು ಕಡೆಗಣಿಸಿದರೆ? ಹೌದು, ಕೆಲವರು ನಿರ್ಲಕ್ಷಿಸಿದರು. ಅವರಿಗೇನಾಗುತ್ತದೆ? ಅವರನ್ನು ಶಿಕ್ಷಿಸಲಾಗುತ್ತದೆಯೇ? ಅವರು ಅವಕಾಶವನ್ನು ಕಳೆದುಕೊಂಡಿದ್ದಾರೆ. ಋಷಿಗಳು ಯಾರನ್ನೂ ಶಿಕ್ಷಿಸುವುದಿಲ್ಲ. ಆಧ್ಯಾತ್ಮಿಕ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಜನರು ಕರ್ಮಗಳನ್ನು ಆಕರ್ಷಿಸಿ ಕಷ್ಟವನ್ನನುಭವಿಸುತ್ತಾರೆ. ಈಗ ನಾವಿಲ್ಲಿ ಒಟ್ಟುಗೂಡಿ ಮನೋವತಿಯು ಜೀವ ತಳೆದಿರುವುದರಿಂದ ನಾವು ನಿಶ್ಚಿತವಾಗಿ ಏನನ್ನು ಸಾಧಿಸಬೇಕಾಗಿದೆ? ಮೊದಲು ನೀವು ಬೆಳೆದು ಋಷಿಗಳಂತೆ ಪ್ರಕಾಶಿಸಬೇಕು. ನಾನು 144 ಸಾಧಕರು ಪ್ರಕಾಶಿಸಬೇಕೆಂದು ಬಯಸುತ್ತೇನೆ. ಏಕೆಂದರೆ ನಮಗೆ ಈ ಭೂಮಿಯಲ್ಲಿ 1,44,000 ಪ್ರತಿನಿಧಿಗಳಿದ್ದಾರೆ. ಇಲ್ಲದಿದ್ದರೆ 7 ಜನರಾದರೂ ಬೆಳಗಬೇಕು.
ಅದೂ ಇಲ್ಲದಿದ್ದರೆ ಕಡೆಯ ಪಕ್ಷ ಒಬ್ಬನಾದರೂ ಸರಿ. ಯಾರೂ ಋಷಿಗಳ ನಿರೀಕ್ಷೆಯ ಮಟ್ಟಕ್ಕೆ ಬೆಳೆಯದಿದ್ದರೂ ಸಹ ನಾನು ನನ್ನ ಕರ್ತವ್ಯವನ್ನು ಪೂರೈಸಿದ ತೃಪ್ತಿಯಲ್ಲಿ ದೇಹವನ್ನು ಬಿಡುತ್ತೇನೆ. ನಂತರ ಋಷಿಗಳು ಇನ್ನೊಂದು ಕರೆಯನ್ನು ಕೊಡುತ್ತಾರೆ. ಬೇರೆಯವರು ಬರಬಹುದು, ಅವರಲ್ಲದಿದ್ದರೆ ಮತ್ತೊಬ್ಬರು. ನೀವು ಭೂಮಿಗೆ ಮತ್ತೆ ಹಿಂದಿರುಗುತ್ತೀರಾ? ಹೌದು, ನಾನು 2042ರಲ್ಲಿ ವಾಪಸ್ಸಾಗುತ್ತೇನೆ. ನೀವು ಕೂಡ ಮತ್ತೆ ಬರುತ್ತೀರಿ. ನಾವು ಈ ಯೋಜನೆಗಾಗಿ 5 ಜನ್ಮಗಳ ಕಾಲ ಕೆಲಸ ಮಾಡಬೇಕಾಗುತ್ತದೆ. ಹಲವಾರು ಆಲೋಚನೆಗಳ ನಡುವೆಯೂ ಪ್ರಶಾಂತವಾಗಿದ್ದ ಮನಸ್ಸಿನೊಂದಿಗೆ ನಾನು ಮನೋವತಿಗೆ ಹಿಂದಿರುಗಿದೆ. ಒಂದು ದಿನ ಅಮರ ನಮಗೊಂದು ಸಂದೇಶವನ್ನು ಕಳಿಸಿದರು. 1981ರ ಜೂನ್ 10ರಂದು ಅಣ್ವಸ್ತ್ರ ಯುದ್ಧ ಸಂಭವಿಸಲಿದೆ. ಅದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಕೇವಲ 12 ನಿಮಿಷಗಳಲ್ಲಿ ಯುದ್ಧ ಮುಗಿದು ಭೂಮಿಯ 2/3 ಜನರು ಸಾವನ್ನಪ್ಪುತ್ತಾರೆ. ನಾನು ಅವರಲ್ಲಿಗೆ ಧಾವಿಸಿ ಅವರ ಸೂಚನೆಗಳಿಗಾಗಿ ಕಾದೆ. ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮುಂದುವರೆಸಿ, ನಿಮ್ಮ ಸಾಧನೆಯನ್ನು ಮುಂದುವರೆಸಿ, ಸಾಧ್ಯವಾದರೆ ಹೆಚ್ಚು ಧ್ಯಾನ ಮಾಡಿ, ಗಾಬರಿಗೊಳ್ಳಬೇಡಿ, ಇದರ ಬಗ್ಗೆ ಯಾರೊಂದಿಗೂ ಮಾತನಾಡಬೇಡಿ, ಸುಮ್ಮನೆ ದೇವರಲ್ಲಿ ಸ್ಥಿರಗೊಂಡು ಕಾದು ನೋಡಿ. ಯುದ್ಧ ನಡೆಯಲಿಲ್ಲ, ನಮಗೆ ನಿರಾಸೆಯಾಯಿತು ಎಂದು ಈಗ ನೆನಪಾದರೆ ನಗು ಬರುತ್ತದೆ. ಯುದ್ಧ ನಡೆಯದಿದ್ದಲ್ಲಿ ಏನೋ ಒಂದು ಕಾರಣವಿರಬೇಕಿತ್ತು. ನಾನು ಮತ್ತೆ ಅಮರರಲ್ಲಿಗೆ ಧಾವಿಸಿದೆ. ಋಷಿಗಳು ಅದನ್ನು ಮುಂದೆ ಹಾಕಿದ್ದಾರೆ. ಇದಕ್ಕಾಗಿ ಅವರು ತಮ್ಮ ಸಾವಿರಾರು ವರ್ಷಗಳ ತಪಶ್ಶಕ್ತಿಯನ್ನು ಉಪಯೋಗಿಸಿದರು. ಅಷ್ಟೊಂದು ಸಾವು ನೋವುಗಳು ಸಂಭವಿಸುವುದು ಅವರಿಗೆ ಬೇಕಿಲ್ಲ. ಇಂಥ ವಿಷಯಗಳ ಬಗ್ಗೆ ಯಾರು ನಿರ್ಧಾರ ಕೈಗೊಳ್ಳುತ್ತಾರೆ? ದೇವರು. ನನಗೆ ಮತ್ತಷ್ಟು ತಿಳಿದುಕೊಳ್ಳುವ ಆಸೆಯಾಯಿತು. ನೀವು ದೇವರನ್ನು ನೋಡಿದ್ದೀರಾ? ಇಂಥ ಪ್ರಶ್ನೆಗಳನ್ನು ಉತ್ತರಿಸುವುದು ಕಷ್ಟ. ನಾನು ದಿವ್ಯ ವ್ಯಕ್ತಿಗಳಾದ ಶಿವ ಮತ್ತು ಮಹಾವಿಷ್ಣುರವರನ್ನು ಭೇಟಿಯಾಗಿದ್ದೇನೆ. ಆಕಾರರಹಿತನಾದ ಪರಬ್ರಹ್ಮನನ್ನು ಅನುಭವಿಸಿದ್ದೇನೆ, ಆದರೆ ಆತನ ಹೃದಯ ಭಾಗಕ್ಕೆ ಹೋಗಿಲ್ಲ. ನಾನಲ್ಲಿಗೆ ಹೋಗಿ ಮರಳಿ ಬರುವಷ್ಟರಲ್ಲಿ ಈ ಲೋಕದಲ್ಲಿ ಕೋಟ್ಯಾಂತರ ವರ್ಷಗಳು ಸಾಗಿ ಹೋಗಿರುತ್ತವೆ. ನೀವು ದೇವರನ್ನು ಅನುಭವಿಸಿರುವಿರಿ. ಅದನ್ನು ವರ್ಣಿಸಲು ಸಾಧ್ಯವೇ? ಅದು ತುಂಬ ಕಷ್ಟ. ಅದು ಶಬ್ದಗಳನ್ನು ಮೀರಿದಂಥ ಅನುಭವ. ಕೋಟ್ಯಾಂತರ ತಾರಾಸಮೂಹಗಳು ನುಚ್ಚುನೂರಾಗುತ್ತಿವೆ ಎಂದು, ಕೋಟ್ಯಾಂತರ ತಾರಾಸಮೂಹಗಳು ಜನ್ಮ ತಳೆಯುತ್ತಿವೆ ಎಂದು, ಲೆಕ್ಕವಿಲ್ಲದಷ್ಟು ಆತ್ಮಗಳು ಒಳಹೊಕ್ಕು ಹೊರಬರುತ್ತಿವೆ ಎಂದು ಕಲ್ಪನೆ ಮಾಡಿಕೊಳ್ಳಿ. ಸಾವಿರಾರು ಬಣ್ಣದ ದೀಪಗಳನ್ನು ಕಲ್ಪಿಸಿಕೊಳ್ಳಿ. ಇದೆಲ್ಲವನ್ನು ಒಳಗೊಂಡಿರುವ ಅದ್ಭುತವಾದ ಶಾಂತಿ ಮತ್ತು ಪ್ರೀತಿಯನ್ನು ಊಹಿಸಿಕೊಳ್ಳಿ. ಇವೆಲ್ಲವೂ ಏಕಕಾಲದಲ್ಲಿ ಸಂಭವಿಸುತ್ತಿವೆ ಎಂದು ಭಾವಿಸಿ. ನೀವು ಇದೆಲ್ಲವನ್ನು ಒಟ್ಟಿಗೆ ಅನುಭವಿಸಿದರೆ ಆಗ ದೇವರ ಒಂದು ಚಿಕ್ಕ ಭಾಗವನ್ನು ಅನುಭವಿಸಿರುತ್ತೀರಿ. ನಾನು ನನ್ನ ಕಲ್ಪನೆಯನ್ನು ಸಂಪೂರ್ಣವಾಗಿ ಅದರ ಮಿತಿಯವರೆಗೆ ಹಿಗ್ಗಿಸಿದೆ. ಆಗ ಅವನನ್ನು ಅನುಭವಿಸಬೇಕೆಂದರೆ ನಾವು ಎಲ್ಲ ಕಲ್ಪನೆ ಮತ್ತು ಆಲೋಚನೆಗಳನ್ನು ದಾಟಿ ಹೋಗಬೇಕೆಂದು ಅರ್ಥವಾಯಿತು. ಯುದ್ಧ ಯಾವಾಗ ಸಂಭವಿಸುತ್ತದೆ? ನನಗೆ ಗೊತ್ತಿಲ್ಲ. ಸಪ್ತ ಋಷಿಗಳು ಹಿಮಾಲಯದಲ್ಲಿ ಒಂದು ಯಜ್ಞವನ್ನು ನಡೆಸುತ್ತಿದ್ದಾರೆ. ಅವರು ಯಶಸ್ವಿಯಾದರೆ ಯುದ್ಧವು ರದ್ದಾಗಲೂಬಹುದು. ಆದರೆ ಅವರು ಹಲವಾರು ವರ್ಷಗಳಿಂದಲೂ ಯಜ್ಞಗಳನ್ನು ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೆ ಅವರು ಯುದ್ಧವನ್ನು ಮುಂದೂಡಲಷ್ಟೇ ಯಶಸ್ವಿಯಾಗಿದ್ದಾರೆ. ಮನುಕುಲ ಕೂಡ ಎಚ್ಚೆತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಪಾಲಿಸಬೇಕು. ಆಗ ಮಾತ್ರ ಯುದ್ಧವನ್ನು ನಿವಾರಿಸಬಹುದು. ಅಮರರ ಸ್ಥಿತಿ ಸುಧಾರಿಸಲಿಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ರಾತ್ರಿಗಳಂದು ಅವರನ್ನು ಭೇಟಿಯಾಗಿ ಅವರಿಗೆ ಚಿಕಿತ್ಸೆ ಕೊಡತೊಡಗಿದರು. ಕೆಲವು ದಿನಗಳ ನಂತರ ಅವರ ಆರೋಗ್ಯ ಸುಧಾರಿಸಿತು. ಆದರೆ ಮತ್ತೆ ಅದು ಹದಗೆಟ್ಟಿತು. ಇದರ ಬಗ್ಗೆ ಅಮರ ನಮಗೆ ವಿವರಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳಿಗೆ ಸಂದಿಗ್ಧವಾಯಿತು. ಆಗ ಒಂದು ರಾತ್ರಿ ಅವರು ಎಚ್ಚರಿಕೆಯಿಂದ ಗಮನಿಸಿದಾಗ ನನ್ನ ಹೊಟ್ಟೆಯೊಳಗೆ ಒಂದು ಸಣ್ಣ ಕಪ್ಪು ವಸ್ತು ಕಾಣಿಸಿತು.
ನನ್ನ ಆರೋಗ್ಯ ಪದೇ ಪದೇ ಹದಗೆಡುವುದಕ್ಕೆ ಇದೇ ಕಾರಣವೆಂದು ಅವರಿಗೆ ತಿಳಿಯಿತು. ಅವರು ಅದನ್ನು ಹೊರತೆಗೆದಾಗ ಆ ಚಿಕ್ಕ ವಸ್ತು ಒಬ್ಬ ವ್ಯಕ್ತಿಯ ರೂಪ ತಾಳಿತು. ಆತ ಋಷಿಗಳ ಕ್ಷಮೆಯಾಚಿಸಿ ತನ್ನನ್ನು ಒಬ್ಬ ಕ್ಷುದ್ರ ವ್ಯಕ್ತಿ ಕಳಿಸಿದ್ದಾಗಿಯೂ ತಾನು ಅವನ ಕೈ ಕೆಳಗೆ ಕೆಲಸ ಮಾಡುತ್ತಿರುವೆನೆಂದು ಹೇಳಿದ. ಅವನಿಗೆ ನನ್ನ ಶರೀರದಲ್ಲಿ ಅಡಗಿ ಕುಳಿತು ನನ್ನ ದೇಹವನ್ನು ಶಿಥಿಲಗೊಳಿಸಿ ಕೊನೆಗೆ ಅದನ್ನು ನಾಶ ಮಾಡಲು ಸೂಚಿಸಲಾಗಿತ್ತು. ಆತ ಕೇವಲ ತನ್ನ ಗುರುವಿನ ಸೂಚನೆಯನ್ನು ಪಾಲಿಸುತ್ತಿದ್ದ. ವಿಶ್ವಾಮಿತ್ರ ಮಹರ್ಷಿಗಳು ಅವನಿಗೆ ಹೊರಡಲು ಹೇಳಿದರು. ಆತ ತನ್ನ ಕರ್ತವ್ಯವನ್ನಷ್ಟೇ ಮಾಡುತ್ತಿದ್ದ ಎಂದವರು ನುಡಿದು ನಂತರ ತಮ್ಮ ಚಿಕಿತ್ಸೆಯನ್ನು ಮುಂದುವರೆಸಿದರು. ಅಮರರ ಆರೋಗ್ಯ ಆಶ್ಚರ್ಯಕರವಾಗಿ ಉತ್ತಮಗೊಂಡಿತು. ಆದರೆ ಅದು ಸ್ವಲ್ಪ ಕಾಲ ಮಾತ್ರ. ಈ ಬಾರಿ ಇದಕ್ಕೆ ಕಾರಣ ಕರ್ಮಗಳು ಎಂದು ತಿಳಿಯಿತು. ತಮ್ಮ ಬಳಿಗೆ ಸಮಸ್ಯೆಗಳೊಂದಿಗೆ ಬಂದಿದ್ದ ಬಹಳಷ್ಟು ಜನರ ಕರ್ಮಗಳನ್ನು ಅಮರ ತಾವು ಪಡೆದಿದ್ದರು. ಆ ಜನರಿಗಾಗಿ ಅವರು ನರಳಬೇಕಾಯಿತು. ಅವರು ಆ ಕರ್ಮಗಳನ್ನು ಸುಟ್ಟು ಬಿಡಬಹುದಿತ್ತೆಂದು ನಮಗೆ ಗೊತ್ತಿತ್ತು. ಆದರೆ ಅವರು ಅವುಗಳನ್ನು ಅನುಭವಿಸಲು ನಿರ್ಧರಿಸಿದರು. ಇಂಥ ಸಣ್ಣ ಸಂಗತಿಗಳಿಗಾಗಿ ಶಕ್ತಿಗಳನ್ನು ವ್ಯಯಿಸಬಾರದೆಂದು ಹೇಳಿ ಈ ಕರ್ಮಗಳಿಂದಾಗಿ ಸಂಕಟ ಅನುಭವಿಸಲು ಸಿದ್ಧರಾದರು. ಒಮ್ಮೆ ಕರ್ಮಗಳು ನಿವಾರಣೆಗೊಂಡರೆ ಅವರು ಆರೋಗ್ಯವಾಗುತ್ತಿದ್ದರು. ನಾವು ಅದಕ್ಕಾಗಿ ಕಾದೆವು. ಆದರೆ ಅಲ್ಲಿಯವರೆಗೆ ಅವರು ತುಂಬ ನೋವನ್ನು ಅನುಭವಿಸಬೇಕಾಯಿತು. ನಮಗೇನು ಮಾಡಬೇಕೋ ತಿಳಿಯಲಿಲ್ಲ. 1 ವಾರದ ನಂತರ ನಾನು ಅಮರರನ್ನು ಭೇಟಿಯಾದೆ. ಅವರ ಮುಖವು ಮಂದಹಾಸದಿಂದ ವಿಶಾಲವಾಗಿ ಅರಳಿತ್ತು. ಅವರು ಏನನ್ನೋ ವಿವರಿಸಲು ನನಗಾಗಿ ಕಾಯುತ್ತಿದ್ದರು. 2 ದಿನಗಳ ಹಿಂದೆ ಸಂಜೆಯ ಹೊತ್ತು ನಾನು ತಡೆಯಲಾರದ ನೋವಿನಿಂದ ಮಲಗಿಕೊಂಡಿದ್ದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ನನಗೆ ಕೊಳಲಿನ ಸಂಗೀತ ಕೇಳಿಸಿತು. ಅದು ಕಿಟಕಿಯಾಚೆಯಿಂದ ಬರುತ್ತಿತ್ತು. ಅದು ರೇಡಿಯೋದಿಂದ ಬರುತ್ತಿರಬೇಕೆಂದು ಭಾವಿಸಿದೆ. ಆದರೆ ಆ ಶಬ್ದವು ಹತ್ತಿರವಾಗತೊಡಗಿತು. ಆಗ ಇದ್ದಕ್ಕಿದ್ದಂತೆ ನನ್ನ ಮಂಚದ ಬಳಿ ಶ್ರೀಕೃಷ್ಣ ನಿಂತಿದ್ದನ್ನು ಕಂಡೆ. ಆತ ನನಗಾಗಿ ಪ್ರತ್ಯಕ್ಷನಾಗಿದ್ದ. ನಾನು ಏಳಬೇಕೆಂದುಕೊಂಡರೂ ಆಗಲಿಲ್ಲ. ಕೃಷ್ಣ ಮಂಚದ ಮೇಲೆ ಕುಳಿತು ನಂತರ ತನ್ನ ಕೈಯನ್ನು ನನ್ನ ದೇಹದ ಮೇಲೆ ತಲೆಯಿಂದ ಕಾಲಿನವರೆಗೆ ಆಡಿಸಿ, ನಾನು ನಿನ್ನೆಲ್ಲ ಕರ್ಮಗಳನ್ನು ಸುಟ್ಟಿದ್ದೇನೆ, ನಿನ್ನೆಲ್ಲ ನೋವನ್ನು ನಿವಾರಿಸಿದ್ದೇನೆ, ನೀನು ಪಡಬಾರದು ಎಂದ. ಆ ಕ್ಷಣದಲ್ಲೇ ನನ್ನೆಲ್ಲ ನೋವು ಮಾಯವಾಯಿತು. ನಾನು ಎದ್ದು ಕುಳಿತೆ. ಕೃಷ್ಣ ನನ್ನನ್ನು ಆಲಂಗಿಸಿ ಮಾಯವಾದ. ಇದು ನನ್ನ ಬದುಕಿನ ಅತ್ಯಂತ ಶ್ರೇಷ್ಠ ಘಳಿಗೆ. ನಾನು ಅವರನ್ನೇ ನೋಡುತ್ತಾ ಎಂಥ ಮಹಾನ್ ವ್ಯಕ್ತಿ ಎಂದುಕೊಂಡೆ. ಅಂಥ ವ್ಯಕ್ತಿಯ ಎದುರು ನಾನು ಕುಳಿತಿದ್ದೆ ಮತ್ತು ಅವರಿಂದ ಕಲಿತು ನನ್ನ ಬದುಕಿನ ಅತ್ಯುತ್ತಮ ವರ್ಷಗಳನ್ನು ಅವರೊಡನೆ ಕಳೆದಿದ್ದೆ. ನಾನು ಅವರ ಪಾದಗಳನ್ನು ಮುಟ್ಟಿದೆ. ನಂತರ ಮೌನದಲ್ಲಿ ನಾವು ಇಳಿಯುತ್ತಿದ್ದ ಕಣ್ಣೀರನ್ನು ತಡೆಯಲು ಹೋಗಲಿಲ್ಲ. ಯಾವುದೇ ಸುಂದರವಾದ ಕ್ಷಣವು ತುಂಬ ಹೊತ್ತು ಇರಲಾರದು. ಆ ಕ್ಷಣವನ್ನು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಬಂಧಿಸಿ ನಾವು ವಾಸ್ತವಕ್ಕೆ ಬಂದೆವು. ನನಗೆ ಕೊನೆಯ ಬಸ್ ಹಿಡಿಯಬೇಕಿತ್ತು. ನನ್ನನ್ನು ಬೀಳ್ಕೊಡುವಾಗ ಅಮರ ನುಡಿದರು, ಈಗ ನನ್ನೆಲ್ಲ ಕರ್ಮಗಳು ನಿವಾರಣೆಯಾಗಿವೆ. ನಾನು ಇನ್ನು 17 ವರ್ಷಗಳವರೆಗೆ ಬದುಕಿರುತ್ತೇನೆ. ಅಮರರ ಆರೋಗ್ಯವು ಮತ್ತೆ ಹದಗೆಟ್ಟಿತು. ನನಗೆ ಅರ್ಥವಾಗಲಿಲ್ಲ. 1982 ಆಗಸ್ಟ್ 25 ಬೆಳಗ್ಗೆ ಅವರನ್ನು ಭೇಟಿಯಾಗಲು ಹೋದೆ. ಅವರ ಪತ್ನಿಯವರು ನನಗೆ ಅವರು ತೀರಾ ದುರ್ಬಲಗೊಂಡಿದ್ದು ಮಾತನಾಡಲು ಆಗುತ್ತಿಲ್ಲ. ಅವರ ಕೋಣೆಯೊಳಗೆ ನಾನು ಯಾರನ್ನೂ ಬಿಡುತ್ತಿಲ್ಲ. ಆದರೆ ನೀವು ಬೇರೆಯವರಂತಲ್ಲ. ನೀವು ಅವರೊಂದಿಗೆ ಕೇವಲ 1 ನಿಮಿಷವಷ್ಟೇ ಇದ್ದು ಹಿಂದಿರುಗಬೇಕು. ನಾನಿಲ್ಲಿ ಕಾಯುತ್ತಿರುತ್ತೇನೆ ಎಂದರು. ನಾನು ಕೋಣೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಅವರು ಬಾಗಿಲ ಹಿಂದೆ ನಿಂತರು. ಅಮರ ನನ್ನನ್ನು ಕಂಡು ತಕ್ಷಣವೇ ಹಾಸಿಗೆಯಿಂದ ಎದ್ದು ಕುಳಿತರು. ಅವರಿಗೆ ಅವರ ಪತ್ನಿ ಕಾಣಿಸದಿದ್ದರೂ ಆಕೆಗೆ ಬಾಗಿಲನ್ನು ಮುಚ್ಚಿ ಹೊರಟು ಹೋಗುವಂತೆ ತಿಳಿಸಿದರು. ಅವರಿಗೆ ನನ್ನೊಂದಿಗೆ ಮಾತನಾಡಬೇಕಿತ್ತು.
ಅವರಲ್ಲಿ ಯಾವುದೇ ನಿಶ್ಶಕ್ತಿ ಅಥವಾ ನೋವಿನ ಛಾಯೆಯೂ ಇರಲಿಲ್ಲ. ಅಮರ 45 ನಿಮಿಷಗಳವರೆಗೆ ಮಾತನಾಡಿದರು. ಆ 45 ನಿಮಿಷಗಳ ಅವಧಿಯಲ್ಲಿ ಅವರೇನು ಮಾತನಾಡಿದರೋ ಅದನ್ನು ನಾನು ಯಾರಿಗೂ ತಿಳಿಸಿಲ್ಲ. ಅವರು ಅತ್ಯಂತ ಭಾವುಕರಾಗಿ ಮಾತನಾಡಿದರು. ಅದು ಎಂದೂ ಅವರ ಶೈಲಿಯಾಗಿರಲಿಲ್ಲ. ನಾನು ಎಷ್ಟು ಏಕಾಗ್ರತೆಯಿಂದ ಆಲಿಸಿದೆ ಎಂದರೆ ನನ್ನ ಸುತ್ತಲಿನ ಜಗತ್ತು ಮಾಯವಾದಂತಾಯಿತು. ಕೊನೆಗೆ ಅವರು ನನ್ನ ಜೊತೆಗಾರರನ್ನು ಮಧ್ಯಾಹ್ನ ಕರೆತರುವಂತೆ ಹೇಳಿದರು. ಅವರೆಲ್ಲರಿಗೆ ಕೆಲವು ಸೂಚನೆಗಳನ್ನು ನೀಡಬೇಕಿತ್ತು. ಅವರ ಆರೋಗ್ಯ ಸರಿಯಿಲ್ಲದಿದ್ದರಿಂದ ನಾನೇ ಅವರ ಸೂಚನೆಗಳನ್ನು ನನ್ನ ಜೊತೆಗಾರರಿಗೆ ತಲುಪಿಸುವುದಾಗಿ ಹೇಳಿದೆ. ಆದರೆ ಅವರೊಂದಿಗೆ ಖುದ್ದಾಗಿ ಮಾತನಾಡಲು ಅಮರ ಇಷ್ಟಪಟ್ಟರು. ನಾನು ಅವರನ್ನು ಮಧ್ಯಾಹ್ನದೊಳಗೆ ಕರೆತರುವುದಾಗಿ ಅಮರರಿಗೆ ಭರವಸೆ ಕೊಟ್ಟೆ. ಅಮರ ತಮ್ಮ ಮಾತು ಮುಗಿಸಿ ಮಲಗಿಕೊಂಡರು. ನನ್ನೊಂದಿಗೆ ಮಾತನಾಡಲು ಕ್ರೋಢೀಕರಿಸಿದ್ದ ಶಕ್ತಿ ಈಗ ಮಾಯವಾದಂತೆ ಅವರು ನಿಶ್ಶಕ್ತರಾಗಿ ಕಂಡರು. ಹೊರಡುವ ಮುನ್ನ ನಾನವರಿಗೆ ಆಶ್ವಾಸನೆ ನೀಡಿದೆ. ನಿಮ್ಮ ಸೂಚನೆಗಳ ಪ್ರತಿಯೊಂದು ಶಬ್ದವನ್ನೂ ಪಾಲಿಸುತ್ತೇನೆ. ಅಮರ ಮೆಲ್ಲನೆ ನುಡಿದರು. ಅಷ್ಟೇ ಸಾಲದು, ಪ್ರತಿಯೊಬ್ಬರೂ ಪಾಲಿಸಬೇಕೆಂಬುದೇ ನನ್ನ ಆಸೆ. ಅವು ಅವರ ಕೊನೆಯ ಮಾತುಗಳಾಗುತ್ತವೆ ಎಂದು ನನಗಾಗ ತಿಳಿಯಲಿಲ್ಲ. ನಾವು ಮಧ್ಯಾಹ್ನ ಮರಳಿ ಬರುವ ಮುಂಚೆಯೇ ಅವರು ತೀರಿಕೊಂಡಿದ್ದರು. ಅಧ್ಯಾಯ 7 ಭಾಗ 1 ಮುಕ್ತಾಯ.